ಅದು ನಿಮಗೂ ನಮಗೂ ಗೊತ್ತದು. ಆಲ್ರೆಡಿ ಅದೀಗ ಇಷ್ಟ ದಿನದಲ್ಲಿ ಇನ್ನೂ ಮುಗಿದಿಲ್ಲ, 1 ವರ್ಷ, ಇನ್ನು ಫೆಬ್ರವರಿಲಿ ಮುಗೀತದೆ. ಈಗಾಗಲೇ 42-45 ಲಕ್ಷ ಕೋಟಿ ತೆರಿಗೆ ಬಂದು ಬಿದ್ದದಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಅದು ಯಾವ ರೀತಿಯಲ್ಲಿ ಟ್ಯಾಕ್ಸ್ ಇರ್ತಾ ಇದ್ದಾರೆ ನಮಗಂತ. ಈ ಟ್ಯಾಕ್ಸ್ ಗಂಜಿನ ಈ ಜನ ದೇಶ ಬಿಡ್ತಾ ಇದ್ದಾರೆ, ದುಡ್ಡಿದ್ದಂಥ ಜನ. ಬಡವರಿಂದ ಬೇರೆ ಹಾದಿಲ್ಲ, ಇನ್ನೊಂದು ವೇ ಇಲ್ಲ, ಬದುಕಲೇಬೇಕಾಗಿದೆ. ಇದೆಲ್ಲ ಯಾಕೆ ಹಿಂಗಾಯಿತು ಅಂತ ಈ ಒಂದು ಟ್ಯಾಕ್ಸ್ ಮೇಲೆ ಡಿಪೆಂಡ್ ಆದ ಕಾರಣಕ್ಕನ ನಮ್ಮ ನೀತಿ ಆಯೋಗ ಮಾಡಿದಾಗ ಈ ದೇಶಕ್ಕೊಂದು ಒಳ್ಳೆಯ ಆಡಳಿತ ಕೊಡಬೇಕು, ಒಳ್ಳೆಯದನ್ನು ಮಾಡಬೇಕಂತ ಅಮೇರಿಕದಿಂದ ಬಂದಂಥ ಸುಬ್ರಹ್ಮಣ್ಯ ಅವರು 15ರಿಂದ 15.5 ತನಕ ಮಾತ್ರ GST ಇರಬೇಕು ಅಂತ ಹೇಳಿದವರು. ಅವರು ಅದನ್ನು ವಾದ ಮಾಡಿದವರು. ಅದು ನಿರಂತರವಾಗಿ ಅದು ಏರ್ತಾ ಹೋದಾಗ ಅದಕ್ಕೆ ರಿಸೈನ್ ಮಾಡಿ ಹೊರಗೆ ಹೋದಂಥವ್ರು ಅರವಿಂದ ಸುಬ್ರಹ್ಮಣ್ಯ ಅವರು. ಜನಕ್ಕೆ ತೊಂದರೆ ಆಗ್ತದಪ್ಪ ಅದರಿಂದ ಅಂತೇಳಿ. ಯಾವುದೇ ಮುಂದುವರೆದ ದೇಶದಲ್ಲಿ ಇಷ್ಟೊಂದು ಸ್ಲ್ಯಾಬ್ ಇಲ್ಲ, 35%, 28% ಈ ಟ್ಯಾಕ್ಸ್ಗಾಗಿ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಅದರ ಹೆಚ್ಚು ಕಡಿಮೆ 60,000 ಜನ ಅಬ್ಜಾಧೀಶರು, ಕೋಟ್ಯಾಧೀಶರಲ್ಲ, ಅಬ್ಜಾಧೀಶರು, ಬಿಲಿಯನಿಯರ್ ಈ ದೇಶ ಬಿಡ್ತಾ ಇದ್ದಾರೆ. ನಾವೆಲ್ಲ ಇವತ್ತು ಗಾಬರಿಗೊಳ್ಬೇಕಾಗಿದೆ. ಇದನ್ನು ಈ ದೇಶದಲ್ಲಿ ಯಾರು ಉಳಿಯವರು ಅಂತ. ಯಾರು ಪಾರ್ಟಿ ಫಂಡ್ ಕೊಟ್ಟು ಪಾರ್ಟಿ ಫಂಡ್ ಸಲುವಾಗಿ ಕಂಪ್ನಿಗಳು ಹೋಗ್ಬಿಡೆ ಆ ಹುಡಿ ದುಡ್ಡನ್ನು ರಿಟರ್ನ್ ಅಪ್ ಮಾಡಿಕೊಂಡು ಅದರಲ್ಲಿ ಪಾಲ ತೊಗೊಂಡು ಹೋಗುವಂಥವ್ರು ಮಾತ್ರ ಉಳಿಬೋದು. ಇಲ್ಲೇ ಬೆಲೆ ಎಣಿಕೆ ಮೇಲೆ ಎಷ್ಟು ಜನ ಉಳಿಬೋದು. ಅದಕ್ಕೆ ಇವತ್ತು ಸರ್ಕಾರ ವಿಚಾರ ಮಾಡಬೇಕಾಗ್ಯದ. ಇಷ್ಟ ಅಲ್ಲ, ಈಗ ಹೇಳಿದ್ರೆ ನಿಮಗೆ 2 ಲಕ್ಷ ಸ್ಕೂಲ್ ಕಾರು ಸಹಿತ 2 ಲಕ್ಷಕ್ಕಿಂತ ಹೆಚ್ಚು 2-4 ಲಕ್ಷ ಸ್ಕೂಲ್ ಕಾರು ದುಬೈ ಆಗಲಿ ಇನ್ನುಳಿಕಾಗಲಿ ಹೋಗ್ತಾ ಇದ್ದಾರೆ. ಇಲ್ಲಿ ಒಂದು ನಮಗೆಲ್ಲ ತಲೆ ತಗ್ಸೋ ವಿಷಯ ಏನಪ್ಪ ಅಂತಂದ್ರೆ ಆ ದುಡಿಲಿಕ್ಕೆ ಹೋದಂಥವ್ರ ದುಡ್ಡು ಅವ್ರು ತಮ್ಮ ತಂದೆ ತಾಯಿಗಳಿಗೂ ಇಲ್ಲೇ ಸಂಬಂಧಿಕರು ಕಳಿಸೋ ದುಡ್ಡನ್ನೆಲ್ಲ ಅದ್ಮೇಲೆ ಟ್ಯಾಕ್ಸ್ ಸೇರಿ ಅದಕ್ಕೂ ಟ್ಯಾಕ್ಸ್ ಎಷ್ಟು ತೊಗೊಳ್ತಾ ಇದ್ದಾರೆ ಅನ್ನೋದು ವರದಿಗಳಿದ್ದಾವೆ. ಹಿಂಗೆ ಎಲ್ಲಿ ಟ್ಯಾಕ್ಸ್ ತೊಗೊಳೋರು ಇವರು? ಟ್ಯಾಕ್ಸ್ ಒಳಗೆ ದೇಶ ನಡೆಸೋರಲ್ಲ. ಇದನ್ನು ಇಲ್ಲೇನಿಲ್ಲ, ಇದೇನು ಹೌದು, ಏನೂ ಇಲ್ಲ, ಉದ್ಯೋಗ ಸೃಷ್ಟಿ ಇಲ್ಲಿಲ್ಲ, ಮತ್ತು ಇನ್ನೇನು ಮಾಡಿದ್ರೇನು ಅಂತ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಹೀಗಿದ್ದಾಗ ಇದಕ್ಕೆ ಒಬ್ಬ ಅರ್ಥತಜ್ಞರು ಹೇಳ್ತಾರೆ, ಈ ದೇಶದಲ್ಲಿ ಇವತ್ತು ಟ್ಯಾಕ್ಸ್ ಟೆರರಿಸಮ್ ಅನ್ನೋಂಥ ಟ್ಯಾಕ್ಸ್ ಅನ್ನುವಂಥ ಭಯೋತ್ಪಾದನೆ ಹುಟ್ಟಿದ. ಇದನ್ನು ದುಡ್ಡು ಹುಡುಕಿ ತಕ್ಕೊಂಡು ಕೇವಲ ಎಲೆಕ್ಷನ್ ದುಡ್ಡು ಹಾಕೋದು, ಆರಿಸಿ ಬರೋದು, ಆಡಳಿತ ಮಾಡೋದು, ಈ ಒಂದು ಕೆಲಸಗಳನ್ನ ಈ ಸರ್ಕಾರ ಮಾಡ್ತಾಯಿದೆ. ಹೀಗಾಗಿ ಇಲ್ಲೇ ಏನಪ್ಪ ಅಂತಂದ್ರೆ ಯಾವುದೂ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಜನ ಎಲ್ಲ ಸಾಧ್ಯಷ್ಟು ಮಟ್ಟಿಗೆ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಈ ದೇಶ ನಿಲ್ಲೋದು ಈ ವಿದ್ಯಾರ್ಥಿಗಳಿಂದ, ಬುದ್ಧಿವಂತರಿಂದ, ಬಂಡವಾಳಿಗರಿಂದ. ಯಾಕಂದ್ರೆ ಬಂಡವಾಳ ಇಲ್ಲಿರ್ತಾರೆ, ಅವ್ರು ಹೂಡ್ತಾರೆ, ಉದ್ಯೋಗ ಮಾಡ್ತಾರೆ, ಉದ್ಯೋಗ ಲಾಭದಾಗ ಬಿಸ್ನೆಸ್ ಮಾಡ್ಕೊಳ್ತಾರೆ, ಒಂದು ದುಡ್ಡು ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಾಗ ಕಟ್ತಾರೆ. ಆ ಟ್ಯಾಕ್ಸ್ ರೂಪದಲ್ಲಿ ಬಂದಿದ್ದ ದುಡ್ಡು ನಾವು ಇಲ್ಲಿ ಡೆವಲಪ್ಮೆಂಟ್ ಸೌಲಭ್ಯ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಸಾವಿರ ಬೇಡಪ್ಪ ನಮಗೆ ಈ ಟ್ಯಾಕ್ಸ್ ಕೊಡೋದ್ರಿಂದ ಸಾಧ್ಯ ಇಲ್ಲ. 35% ಭಾಳ ದೊಡ್ಡದಂತವು. ಅಷ್ಟು ಪ್ರಮಾಣದಲ್ಲಿ ಕೊಟ್ಟಿಲ್ಲ ಉದ್ಯಮ ನಮಗೆ ಲಾಭ ಏನು ಉಳಿತದೆ. ನಾವು ಮತ್ತು ಭ್ರಷ್ಟರಾಗಬೇಕು ಅನ್ನೋಂಥ ಕಾರಣಕ್ಕೋ ಮತ್ತಾವ ಕಾರಣಕ್ಕೋ ಈ ದೇಶವನ್ನು ಬಿಡ್ತಾ ಇದ್ದಾರೆ. ಇದೆಲ್ಲ ಏನಪ್ಪ ಅಂತಂದ್ರೆ ಇದನ್ನೆಲ್ಲ ನೆನೆಸ್ಕೊಂಡಾಗ ಈ ದೇಶದಲ್ಲಿ ನಮ್ಮಂಥ ಜನಸಾಮಾನ್ಯ ಬದುಕೋದು ಹೆಂಗಂತ, ಯಾವಾಗ ಈ ದೇಶದಲ್ಲೇ ರೇಟ್ ಡೌನ್ ಆಗ್ತದೆ ಅಥವಾ ಏರಿಕೆ ಬೆಲೆ, ಅದು ಬೆಲೆ ಏರಿಕೆ ಯಾವಾಗ ಕಡಿಮೆ ಆಗ್ತದೆ,